ಪ್ರವಾಸಿಗರಿಗೆ ಬಾಡಿಗೆ ಆಧಾರದಲ್ಲಿ ಸ್ವಂತವಾಗಿ ಚಲಾಯಿಸಿಕೊಂಡು ಹೋಗಲು ನೀಡಿದ್ದ ವಾಹನವನ್ನು ಗೋಕರ್ಣ ಟ್ಯಾಕ್ಸಿ ಮಾಲಕ ಚಾಲಕರ ಸಂಘದವರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಗುರುವಾರ ನಡೆದಿದೆ. ಕುಮಟಾ ಬಾಡದ ರೆಸಾರ್ಟ್ನಲ್ಲಿ ತಂಗಿದ್ದ ಮಹಿಳೆಯರಿಗೆ ನೀಡಿ ಅವರೇ ಚಲಾಯಿಸಿಕೊಂಡು ಬಂದಿರುವುದನ್ನು ಗಮನಿಸಿದ ಗೋಕರ್ಣ ಟ್ಯಾಕ್ಸಿಯವರು ತಕ್ಷಣ ಪೊಲೀಸರಿಗೆ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪಿಎಸ್ಐ ಖಾದರ್ ಬಾಷಾ ಚಾಲಕನೊಂದಿಗೆ ಬಾಡಿಗೆ ಹೋಗಬಹುದಾದ ವಾಹನದಲ್ಲಿ ಸ್ವಂತ ಚಲಾಯಿಸಲು ಕೊಟ್ಟಿರುವುದು ಕಾನೂನು ಬಾಹಿರವಾಗಿದ್ದು, ಈ ವಾಹನ ಮಾಲಕನಿಗೆ ಸೂಕ್ತ ಕ್ರಮ ಜರುಗಿಸುವ ಭರವಸೆ ನೀಡಿ ಪ್ರವಾಸಿಗರಿಗೆ ಇಲ್ಲಿನ ಬೇರೆ ಟ್ಯಾಕ್ಸಿ ಮೂಲಕ ವಾಪಸ್ ಕಳುಹಿಸಿ ಪ್ರವಾಸಿಗರು ತಂದ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಟ್ಯಾಕ್ಸಿ ಮಾಲಕರ ಚಾಲಕರ ಸಂಘದ ಅಧ್ಯಕ್ಷ ಅನಂತ್ ಗೌಡ ಮಾತನಾಡಿ, ಹಲವು ಬಾರಿ ಈ ರೀತಿ ಪ್ರವಾಸಿಗರಿಗೆ ವಾಹನ ನೀಡುತ್ತಿದ್ದು, ಈ ಬಗ್ಗೆ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಇಲ್ಲಿ ಎಲೋಬೋಲ್ಡ್ ಗಾಡಿ ಮಿರ್ಚಾನ್ ಅಂತ ಇದೆ, ಇವರು ಓನರು. ಎಲೋಬೋಲ್ಡ್ ಗಾಡಿ ಸೆಲ್ಫ್ ಡ್ರೈವಿಂಗ್, ಟೂರಿಸ್ಟಿಗೆ ಸೆಲ್ಫ್ ಡ್ರೈವಿಂಗ್ ಕೊಡ್ತಾರೆ ಬಾಡಿಗೆ. ಅದನ್ನು ನಾವು ಎಲ್ಲ ಟ್ಯಾಕ್ಸಿಯವರು ಸೇರಿ ಹಿಡ್ಕೊಂಡು ಪೊಲೀಸರನ್ನವರಿಗೆ ಒಪ್ಪಿಸಿದ್ದಾರೆ. ಯಾವ ರೀತಿ ಕಾನೂನು ಕ್ರಮ ಕೈ ತಗೊಳ್ತಾರೆ ಅಂತ ನೋಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟು. ಇವತ್ತಿನಿಂದ ಇದು ಬಂದಾಗ ನಮಗೂ ಒಂದು ನೆಮ್ಮದಿ. ಇಲ್ಲಾಂದರೆ ಇದೇ ರೀತಿ ನಮಗೆ ಬಾಡಿಗೆ ಇರೋದಿಲ್ಲ. ಹೊರಗಿನ ಗಾಡಿ ಬಂದು ಇಲ್ಲಿ ಸೆಲ್ಫ್ ಡ್ರೈವಿಂಗು ಮತ್ತು ರೆಂಟಲ್ ಎಲ್ಲ ಕೊಡ್ತಿದ್ದಾರೆ. ಪೊಲೀಸ್ನವರಿಗೆ ಈಗ ನಾವು ಮನವಿ ಮಾಡ್ತಿದ್ದೇವೆ, ಇದನ್ನು ನಿಲ್ಲಿಸಬೇಕು. ಈ ವೇಳೆ ಸಂಘದ ನಾರಾಯಣ್ ನಾಯ್ಕ್, ಉಳಿದ ಚಾಲಕ ಮಾಲಕರು ಇದ್ದರು. ಇವತ್ತು ಬೆಳಿಗ್ಗೆ ಸ್ಟ್ಯಾಂಡಲ್ಲಿ ನೋಡಿದ್ರು 6 ಜನ ಲೇಡೀಸ್ ಕರ್ಕೊಂಡ್ಬಂದು 6-7 ಜನ ಇದ್ದರು. ಅದು ಮತ್ತು ಲೊಕೇಶನ್ ನೋಡಿದ್ರೆ ಇವತ್ತು ಬಿರ್ಜಾನ್ ತಾರಿ ಬ್ಯಾಗ್ಲ ಅಂತ ಬರ್ತದೆ. ಅವ್ರದ್ದು ಬ್ಯಾಚ್ ಇಲ್ಲ, ಎಂತ ಇಲ್ಲ, ಸೆಲ್ಫ್ ಡ್ರೈವ್ ಅಂತ. ಇದು ಟ್ಯಾಕ್ಸಿ ವಿತ್ ಡ್ರೈವರ್ ಇರಲೇಬೇಕು. ಇದು ಒಂದೇ ಸಲ ಬರ್ತಾ ಇಲ್ಲ, ಭಾಳ ಗಾಡಿ ಬರ್ತಿದೆ. ಕುಮಟಾ ಹೊನ್ನವರದಿಂದೆಲ್ಲ ಗಾಡಿ ಬರ್ತಿದೆ. ಯಾಕೆಂತ ಕೇಳಿದ್ರೆ ನಾವು ಸಾಯಿಲಿ ಅಂತ ಸುಮ್ಮನಿದ್ರು ಅಷ್ಟೇ. ಆದರೆ ಇನ್ನು ಮುಂದೆ ಇಂಥ ಘಟನೆ ಮುಂದೆ ಆಗಬಾರ್ದು ಅಷ್ಟೇ. ನಾವು ಇನ್ನು ಮುಂದೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ನಾವು ಅವ್ರಿಗೆ ಪೊಲೀಸ್ ಮುಖಾಂತರ ನಾವು ಏನು ಮಾಡಬೇಕು. ಟ್ಯಾಕ್ಸಿ ಸಂಘದವರು ನಿಮ್ಮ ಕೈಗೆ ವಾಹನ ನೀಡಿರುವುದು ತಪ್ಪಾಗಿದೆ. ಈ ರೀತಿ ಮಾಡಿದ್ರೆ ಬಾಡಿಗೆ ನಂಬಿ ಜೀವನ ನಡೆಸುವ ನಮಗೆ ತೊಂದರೆಯಾಗುತ್ತದೆ ಎಂದು ತಿಳಿ ಹೇಳಿ ನಿಮಗೆ ಸುರಕ್ಷಿತವಾಗಿ ಪೊಲೀಸರೇ ವಾಪಸ್ ಕಳುಹಿಸುತ್ತಾರೆ ಎಂದಿದ್ದು, ಈ ವಿಷಯದ ಕುರಿತು ಮಾಧ್ಯಮದವರಿಗೂ ತಿಳಿಸಿದ್ದಾರೆ. ಮಾಧ್ಯಮದವರು ಸ್ಥಳಕ್ಕೆ ತೆರಳಿ ಫೋಟೋ ತೆಗೆಯಲು ಮುಂದಾದಾಗ ತಮ್ಮ ಚಿತ್ರ ಬರಬಾರದು, ಬಂದ್ರೆ ನೋಡಿ ಎಂದು ಕೂಗಾಡಿದ್ದು, ತಮ್ಮ ಮನೆಯವರು ಉನ್ನತ ಸ್ಥಾನದಲ್ಲಿದ್ದು ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಪೊಲೀಸರ ಕಣ್ಮುಂದೆ ಗಲಾಟೆ ಮಾಡಿರುವುದನ್ನು ಸಾರ್ವಜನಿಕರು ಖಂಡಿಸಿದ್ದಾರೆ. ಗುರುವಾರ ಬೆಳಗಿನ ಜಾವದಿಂದ ನಿರಂತರವಾಗಿ 4 ತಾಸಿಗೂ ಅಧಿಕ ಕಾಲ ಈ ಭಾಗದಲ್ಲಿ ಭಾರೀ ಮಳೆಯಾಗಿತ್ತು. ಬಹುತೇಕ ರಸ್ತೆಗಳು ಜಲಾವೃತಗೊಂಡು ಸಂಚಾರಕ್ಕೆ ತೊಡಕಾಗಿತ್ತು. ನಂತರ ಮಳೆ ಸಂಪೂರ್ಣ ಬಿಡುವು ನೀಡಿದ್ದು ಜನಜೀವನ ಸಹಜ ಸ್ಥಿತಿಯತ್ತ ಮರಳಿತ್ತು. ಗೋಕರ್ಣದಲ್ಲಿ ಪ್ರವಾಸಿಗರು ಅಲ್ಪ ಪ್ರಮಾಣದಲ್ಲಿದ್ದು ಮುಂಜಾನೆಯ ಅಬ್ಬರದ ಮಳೆಗೆ ಕಂಗಾಲಾದರು. ಆದರೂ ಮಧ್ಯಾಹ್ನದ ಮಳೆ ಬಿಡುವಿನಲ್ಲಿ ಅತ್ತಿತ್ತ ಓಡಾಡುತ್ತಿರುವ ದೃಶ್ಯ ಕಂಡುಬಂತು. ಮಳೆ ನೀರಿನಲ್ಲಿ ತ್ಯಾಜ್ಯದ ರಾಶಿಯೇ ಕೊಚ್ಚಿ ಬಂದಿದ್ದು ಎಲ್ಲೆಂದರಲ್ಲಿ ಹೊಲಸು ತುಂಬುತ್ತಿದೆ. ಇಲ್ಲಿನ ರಾಜ್ಯ ಹೆದ್ದಾರಿ 143ರ ಗಂಜಿಗದ್ದೆ ಬಳಿ ರಸ್ತೆ ಹಾಗೂ ಚರಂಡಿ ಕಳೆದ 2 ದಿನಗಳ ಹಿಂದೆ ಕುಸಿತಗೊಂಡಿತ್ತು. ಗುರುವಾರ ಮತ್ತಷ್ಟು ಕುಸಿದಿದೆ. ಅಪಾಯಕಾರಿ ತಿರುವು ಇರುವ ಈ ಸ್ಥಳದಲ್ಲಿ ಅವಘಡವಾಗುವ ಅಪಾಯ ಎದುರಾಗಿದೆ. ಈ ಹಿಂದೆ ಇದ್ದ ಕೆಡಿಸಿಸಿ ಬ್ಯಾಂಕ್ ಕಟ್ಟಡದ ಎದುರು ವರ್ಷಗಳಿಂದ ಚರಂಡಿ ಅಂಚು ಬಿರುಕು ಬಿಟ್ಟಿತ್ತು. ಈ ಬಗ್ಗೆ ಸಾರ್ವಜನಿಕರು ಸರಿಪಡಿಸುವಂತೆ ಹೇಳಿದ್ರು. ಆದರೆ ಭಾರೀ ಮಳೆಗೆ ಚರಂಡಿ ಕಟ್ಟೆ ಒಡೆದು ರಸ್ತೆಯೂ ಕಿತ್ತು ಬಂದಿದೆ. ಆದರೆ ಇಲ್ಲಿ ಮುನ್ನೆಚ್ಚರಿಕೆಯಾಗಿ ಬ್ಯಾರಿಕೇಡ್ ಅಥವಾ ಮಾಹಿತಿ ಫಲಕ ಅಳವಡಿಸದೇ ಬಿಡಲಾಗಿದ್ದು ವಾಹನ ಸವಾರರು ಅರಿಯದೆ ಬಿದ್ದು ಜೀವಾಪಾಯವಾಗುವ ಸಂಭವವಿದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಪ್ರತಿಕ್ರಿಯಿಸಿ, ಹಲವು ಬಾರಿ ಲೋಕೋಪಯೋಗಿ ಇಲಾಖೆ ಕಾರವಾರ ಹಾಗೂ ಕುಮಟಾ ಅಧಿಕಾರಿಗಳಿಗೆ ತಿಳಿಸಿದ್ರು. ಯಾವುದೇ ಕ್ರಮ ತೆಗೆದುಕೊಳ್ಳದ ಪರಿಣಾಮ ಈ ಅವಾಂತರವಾಗಿದ್ದು,
ಇಲ್ಲಿನ ಹಲವು ಕಡೆ ಇಲಾಖೆ ರಸ್ತೆಯಾದರೂ ಪಂಚಾಯತದಿಂದ ಸರಿಪಡಿಸಲಾಗಿದೆ. ಆದರೆ ಎಲ್ಲೆಡೆ ದುರಸ್ತಿಗೊಳಿಸಲು ಪಂಚಾಯತದಲ್ಲಿ ಅನುದಾನದ ಕೊರತೆ ಉಂಟಾಗುತ್ತಿದ್ದು, ಕನಿಷ್ಠ ತಮ್ಮ ಇಲಾಖೆಗೆ ಒಳಪಡುವ ರಸ್ತೆ ಒಳಚರಂಡಿಯನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರೀ ಕ್ಷೇತ್ರ ಗೋಕರ್ಣ ಬ್ರಾಹ್ಮಣ ಪರಿಷತ್ ವತಿಯಿಂದ ರೂಢಿಗತ ಪರಂಪರೆಯಂತೆ ಶ್ರೀ ಮಹಾಗಣಪತಿ ಮಂದಿರದಲ್ಲಿ ಯಾಮ ಪೂಜೆ ನಡೆಯಿತು. ಬುಧವಾರ ಮುಂಜಾನೆಯಿಂದ ಪ್ರಾರಂಭವಾಗಿ ಗುರುವಾರ ಮುಂಜಾನೆಯವರೆಗೆ 8 ಯಾಮ ಎಂದರೆ 24 ಗಂಟೆಗಳ ಕಾಲ ನಿರಂತರವಾಗಿ ಜಪ ಪೂಜೆ ನೆರವೇರಿತು. ಇದರ ಪ್ರಯುಕ್ತ ಋಗ್ವೇದ, ಯಜುರ್ವೇದ, ಸಂಹಿತಾ ಪಾರಾಯಣ, ಲಕ್ಷ ದುವಾರ್ಚನೆ ಮತ್ತಿತರ ದೈವಿಕ ಕಾರ್ಯ ನೆರವೇರುವುದು ವಿಶೇಷವಾಗಿದೆ. ನಿರಂತರ ನಡೆದ ಪೂಜೆಗಳಲ್ಲಿ ಗೋಕರ್ಣ ಉಪಾಧಿವಂತ ಕುಟುಂಬದವರು ನಿರ್ವಹಿಸಿದ್ರು. ಲೋಕ ಕಲ್ಯಾಣಾರ್ಥವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಊರಿನ ಹಿರಿಯ ವೇದ ವಿದ್ವಾಂಸರು, ವೈದಿಕ ವೃಂದದವರು ಹಾಗೂ ಭಕ್ತರು ಪಾಲ್ಗೊಂಡಿದ್ರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.